ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈಗಾಗ್ಲೇ ತಮ್ನೈಲ್ ಅಲ್ಲಿ ಅಂದ್ರೆ ತಮ್ಲೈನ್ ಅಲ್ಲಿ ನೋಡಿರೋ ತರ ನಾವಿವತ್ತು ರೋಸ್ಟ್ ಮಾಡ್ತಿರೋದು ಪ್ರಾಂಕ್ಸ್ ಅಂದ್ರೆ ನಾರ್ಮಲ್ ಪ್ರಾಂಕ್ಸ್ ಅಲ್ಲ. ಮೊದಲನೇದಾಗಿ ನೀವು ಪ್ರಾಂಕ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಕ್ರಿಯೇಟಿವಿಟಿಗೆ ಗಾಬರಿ ಆಗ್ಬಿಡ್ಬೇಕು. ಆ ರೇಂಜಿಗೆ ನಿಮ್ ತಲೆ ಓಡಿಸ್ಬೇಕು. ಪ್ರಾಂಕ್ ಗಳನ್ನ ಸ್ಕ್ರಿಪ್ಟ್ ಸಮೇತ ಕೂಡ ಮಾಡಬಹುದು, ತಮ್ಮಲ್ಲಿರೋ ಆಕ್ಟಿಂಗ್ ನ ತೋರ್ಸೋಕೆ ಅಂತ ಮಾಡಬಹುದು ಅಂತ ತೋರ್ಸ್ಕೊಟ್ಟವರು ಇವರು. ಸೊ ಇನ್ಯಾಕ್ ತಡ, ಇಂಟ್ರೊಡ್ಯೂಸಿಂಗ್ ಮಿಸ್ಟರ್ M3 ಚಾನಲ್. ಹೋಟೆಲ್ ಮೆನು ಕಾರ್ಡ್ ಗಿಂತ ವೆರೈಟಿ ಆಗಿ ಪ್ರಾಂಕ್ಸ್ ಕೊಡ್ತಾರೆ ಇವರು. ಫಾರ್ ಎಕ್ಸಾಂಪಲ್, ಇಲ್ಲಿಗಲ್ ಅಫೇರ್ ಇಟ್ಕೊಂಡ್ರೆ ಗಂಡ ಆತರ ಇರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಫೋನ್ ಜನರೇಟ್ ಮಾಡ್ತಾ ಇದೀನಿ. ಲಾಸ್ಟ್ ಟೈಮ್ ಪ್ರಾಂಕ್ ದಿನದಿಂದ ಹೇಳ್ತಾ ಇದೀನಿ, ಹೇರ್ ಕಟ್ ಮಾಡಿಸು ಅಂತ ಅನ್ಬಿಟ್ಟು ಕೇಳಿಲ್ಲ ನನ್ನ ಮಾತು. ಅದಕ್ಕೆ ಇವಾಗ ನಾನೇ ಕಟ್ ಮಾಡ್ತಾ ಇದೀನಿ. ಟಿವಿ ಹೊಡೆದೋಗಿರೋ ತರ ವಿಡಿಯೋ ಮಾಡ್ತಾ ಇದೀನಿ. ಸ್ಲಾಪಿಂಗ್ ಪ್ರಾಂಕ್ ಅಂತ, ಸಿಗರೇಟ್ ಪ್ರಾಂಕ್ ವಿಡಿಯೋ ಮಾಡ್ತಾ ಇದೀನಿ. ಲೆಟರ್ ಪ್ರಾಂಕ್, ಕ್ಲೋಸ್ ಮೋಷನ್ ಪ್ರಾಂಕ್ ಮಾಡ್ತಾ ಇದನ್ನ ಜಸ್ಟ್ ಪ್ರಾಂಕ್ ಅಂತ ಅನ್ಕೊಂಡ್ರೆ ಮೂರ್ಖ ನನ್ನ ಮಗ ನೀನು. ಸೊ ಇವತ್ತು ಈ ವಿಡಿಯೋದಲ್ಲಿ ಹೇಗೆ ಪ್ರಾಂಕ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಬನ್ನಿ. ಇವ್ರು ಮಾಡುವಂತ ಪ್ರಾಂಕ್ ಅಲ್ಲಿ ಎಷ್ಟು ಲಾಜಿಕ್ ಇರುತ್ತೆ ಅಂತಂದ್ರೆ, ಕಾಂಟ್ರವರ್ಸಿನ ನಿಲ್ಸ್ಬೇಕು ಅಂತ ಹೇಳಿ ಆಳ್ಗೊಂದನ್ ಕಲ್ಲು ಅನ್ನೋ ತರ ಎಲ್ಲರೂ ವಿಡಿಯೋ ಮಾಡಾಕ್ತಾರಲ್ಲ ಆ ತರ. ಪ್ರಾಂಕ್ಸ್ ತುಂಬಾ ನ್ಯಾಚುರಲ್ ಆಗಿರ್ಬೇಕು. ಎಷ್ಟು ನ್ಯಾಚುರಲ್ ಅಂದ್ರೆ ಆಡಿಯನ್ಸ್ ಗೆ ಗೊತ್ತಾಗೋಕ್ಕಿಂತ ಮುಂಚೆ ನೀವೇನ್ ಪ್ರಾಂಕ್ ಮಾಡ್ತಿದ್ದೀರಾ ಅಂತ ನಿಮ್ ಜೊತೆ ಆಕ್ಟ್ ಮಾಡೋರಿಗೆ ಗೊತ್ತಾಗ್ಬೇಕು. ಆಗ್ಲೇ ತಾನೇ ಕರೆಕ್ಟ್ ಆಗಿ ಆಕ್ಟಿಂಗ್ ಮಾಡಕ್ಕಾಗೋದು. ಆಗ ಆಡಿಯನ್ಸ್ ಗೆ ಕ್ಯೂರಿಯಾಸಿಟಿ ಅಂತಾರಲ್ಲ, ಅದಿನ್ನೂ ಜಾಸ್ತಿ ಆಗುತ್ತೆ. ಎನಿವೇ, ಯು ಆರ್ ನಾಟ್ ಪ್ರಾಂಕಿಂಗ್ ಯುವರ್ ಸೆಲ್ಫ್, ಯು ಆರ್ ಪ್ರಾಂಕಿಂಗ್ ದ ಆಡಿಯನ್ಸ್. 108 ಡಿವಿಯೇಷನ್ ಇದ್ರೂ ಕೂಡ ಪ್ರಾಂಕ್ ಅಲ್ಲಿ ಆಕ್ಟ್ ಮಾಡ್ತಿರೋರು ಪ್ರಾಂಕ್ ಆಗ್ತಿರೋರು ನಮ್ಮನ್ನ ಇದೇ ವಿಷಯಕ್ಕೆ ಪ್ರಾಂಕ್ ಮಾಡ್ತವ್ರೆ ಅಂತ ಈಸಿಯಾಗಿ ಕಂಡುಹಿಡಿಬೇಕು. ಸಪೋಸ್ ನೀವು ಅಫೇರ್ ಪ್ರಾಂಕ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಇನ್ನು ಅಕ್ಕನ IQ, ಇಂಟೆಲಿಜೆನ್ಸ್, ಬ್ರಿಲಿಯನ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮೊಬೈಲ್ ಅಲ್ಲಿ ಬರೋ ಮೆಸೇಜಸ್ ನ ನೋಡಿ ಯಾವ್ದೋ ಗ್ರೂಪ್ ಚಾಟ್, ಮೇಲ್, ಮೆಸೇಜ್, ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್, ಯೂಟ್ಯೂಬ್ ನೋಟಿಫಿಕೇಶನ್ ಆತರ ಈ ತರ ಏನೋ ಅನ್ಕೊಳ್ದೆ ಡೈರೆಕ್ಟ್ ಆಗಿ ಪಾಯಿಂಟ್ ಬಂದ್ಬಿಡ್ತಾರೆ. ಇದೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸಿಗರೇಟ್ ಪ್ರಾಂಕ್ ಮಾಡ್ತಿದ್ರಾ ಅಂತ ಇಟ್ಕೊಳ್ಳಿ. ನೋಡು ಬಿಟ್ಟಿದೀನಿ ಅಂತ ಹೇಳ್ದೆ ಮೊನ್ನೆ. ಇಲ್ಲ ಆಕ್ಸಿಡೆಂಟ್ ಪ್ರಾಂಕ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಬೇಡ ಟಿವಿ ಹೊಡೆದಾಕೋ ಪ್ರಾಂಕು. ನಿಮ್ ಪಾರ್ಟ್ನರ್ ನೀವು ಮಾಡೋಂತ ಪ್ರಾಂಕ್ ನ ಡೌಟ್ ಪಡ್ಲೇಬೇಕು. ಈ ತರ ಆಡಿಯನ್ಸ್ ಗೊಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ಬೇಕು. ಅಲ್ಲಿ ಡಬಲ್ ರೋಡ್ ಅಲ್ಲಿ ಯಾಕೆ ಹೇಳಿ? ಅಲ್ಲ ಗುರು, ನಮ್ಮ ಮನೇಲಿ SLC ನ ಕಂಟಿನ್ಯೂಸ್ ಆಗಿ 3 ಸಲ ಫೇಲ್ ಆಗಿ ಹೇಗೋ ಲಕ್ಕಲ್ ಒಂದ್ಸಲ ಪಾಸ್ ಆದಾಗ್ಲೂ ಕೂಡ ನಾನು ಪಾಸ್ ಆಗಿದ್ದೀನಿ ಅಂತ ನಂಬಲಿಲ್ಲ. ಆಗ ಪ್ರಾಂಕ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡ್ರು. ಬೆಳಗ್ಗೆಯಿಂದ ನಂಗೊಂದ್ ಮಾತು ಹೇಳಿಲ್ಲ. ಅಷ್ಟೊಂದು ಓದ್ತಾ ಇದ್ರೆ ನಿಂಗೆ ಹೆಂಗ್ ಹೇಳೋದು? ಅವಕ್ಕ ನಿನ್ನ ಹೇಗ್ ನಂಬ್ತಾಳೆ ಹೇಳು? ದಿನಾ ಸಾಯೋರ್ಗೆ ಅಳೋರ್ ಯಾರು ಅನ್ನೋ ತರ ದಿನಾ ಪ್ರಾಂಕ್ ಮಾಡೋರ್ನ ನಂಬೋರ್ ಯಾರು? ಬಡ್ಜೆಟ್ ನ ನೋಡ್ಕೊಂಡು ಪ್ರಾಂಕ್ ಮಾಡ್ಬೇಕು. ಎಕ್ಸಾಂಪಲ್, ಲೋಟ ಎಸ್ದು ಟಿವಿ ಬಿತ್ತು ಅಂತ ಹೇಳ್ಬೇಕು. ನಂಬ್ತಾರೆ. ಆಕ್ಟಿಂಗ್ ತುಂಬಾ ಇಂಪಾರ್ಟೆಂಟ್. ಪ್ರಾಂಕ್ಸ್ ನ ಯಾವನು ನೋಡಲ್ಲ. ಟಿವಿ ನೋಡಮ್ಮ, ಟಿವಿ ಹೊಡೆದೋಗೈತೆ. ಅಯ್ಯೋ ಟಿವಿ ಹೊಡೆದೋಯ್ತಲ್ಲ, ಏನಪ್ಪಾ ಮಾಡೋದು? ನೀವಿಲ್ಲಿ ಶೌಟಿಂಗ್ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಆಕ್ಟಿಂಗ್ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಅದನ್ನ ಯಾಕೆ ಫೈಟಿಂಗ್ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಹಲೋ, ಇದು ಸ್ತ್ರೀ ಶಕ್ತಿ ಸಂಘನ. ನ್ಯಾಚುರಲ್ ಆಗಿರ್ಲಿ ಅಂತ ಅಷ್ಟೇ. ಅಕ್ಕ ಬೇಕಾದ್ರೆ ಸ್ಪಾಟ್ ಅಲ್ಲೇ ಇಂಪ್ರೂವ್ಮೆಂಟ್ಸ್ ತರ್ತಾರೆ ಸ್ಕ್ರಿಪ್ಟ್ ಗೆ. ಬಟ್ ಅಣ್ಣನ್ಗೆ ಸ್ಕ್ರಿಪ್ಟ್ ಗೆ ಚೇಂಜಸ್ ತರೋದನ್ನ ಇಷ್ಟನೇ ಆಗಲ್ಲ. ಹುಡುಗನಾದ್ರೆ ಲವ್ ಯು ಟು, ವೇರ್ ಇಸ್ ಯುವರ್ ವೈಫ್, ಕಿಸ್ ಯು, ಮಿಸ್ ಯು ಅಂತ ಎಲ್ಲ ಮಾಡಲ್ಲ. ಕಿಸ್ ಯು ಅಂತ ಎಲ್ಲ ಐತಲ್ಲ, ನಾಟ್ ಇವನ್ ಎ ವರ್ಡ್. ಎಲ್ಲ ಐತಿ ಇವಾಗಲೇ. ಕಿಸ್ ಯು ಅಂತ ಎಲ್ಲ ಐತಿ ಇವಾಗಲೇ. ಪ್ರಾಂಕ್ಸ್ ನಾರ್ಮಲ್ ಆಗಿದ್ರೆ ಮಜಾ ಇರಲ್ಲ. ಪಂಚಿಂಗ್ ಲೈನ್ಸ್, ಕಾಮಿಡಿ, ಡೈಲಾಗ್ಸ್ ಇವೆಲ್ಲ ಇದ್ರೆ ತಾನೇ ಮಜಾ. ಇದು ಕೈ ಬಿದ್ದಿರೋದಕ್ಕೆ ಮಟನ್ ತಿಂದ್ರೆ ಸರೋತಂತ. ಈ ತರ ಒಂದ್ ಪಂಚಿಂಗ್ ಲೈನ್ ಸ್ಟಾರ್ಟ್ ಮಾಡಿದಾಗ ಒಂಥರ ಕೂಳಿ ಅನ್ಕೊಳ್ಳಿ ಆಡಿಯನ್ಸ್ ಗೆ. ಪೇಷಂಟ್ ಹತ್ರ ಮಾತಾಡಕ ಪೇಷನ್ಸ್ ಇಲ್ಲ. ಸಪೋಟ ಜ್ಯೂಸ್ ಕುಡಿ, ಕಮ್ಮಿ ಆಗ್ತೈತೆ. ಸಪೋಟ ಜ್ಯೂಸ್ ಕುಡಿದ್ರೆ ಸರೋತೈತಾ? ಏನದು ಸಪೋರ್ಟ್ ಅಂದ್ರೆ ಯಾರು ಸಪೋರ್ಟ್ ಮಾಡ್ತಾರೆ? ಸಪೋಟನಾ? ಸಪೋರ್ಟ್ ಜ್ಯೂಸ್ ಅನ್ನಂಗಿತ್ತು. ಬ್ರೋ, ಯಾಕೆ ಬಿಗ್ ಬಾಸ್ ಗೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಸೇರ್ಕೋಬಾರ್ದು? ಈ ವಿಡಿಯೋದಲ್ಲಿ ಬ್ರೋಗೆ ಅಫೇರ್ ಇರೋ ತರ ಪ್ರಾಂಕ್ ಮಾಡ್ತಾರೆ. ಅಷ್ಟೇನ್ ಮಾತ್ರ ಮಾಡಿದ್ರೆ ಯಾವ ನನ್ ಮಗಗೂ ಡೌಟ್ ಬರ್ತಿರ್ಲಿಲ್ಲ. ಲೋಹಿತ್ ಹುಡುಗನೇ ಅವನು. ಮೊದಲನೇದಾಗಿ ಬ್ರೋಗೂ ಅಫೇರ್ ಇರ್ಬೋದು ಅಂತ ಅಕ್ಕ ನಂಬುದ್ಲಲ್ಲ, ಅಲ್ಲೇ ಪ್ರಾಂಕ್ ಆಗೋದ್ಲು. ಅಂದ್ರೆ ಶ್ರೀರಾಮಚಂದ್ರನ್ ತರ ಇದೀರಾ ಅಂತ ಹೇಳಕ್ ಬಂದೆ. ಹುಡುಗರು ಯಾಕೆ ಹೇಳಿ ಮನೇಲಿ ಮೆಸ ಮಾಡ್ಕೊಂಬಾರ್ದ? ಆತರ ಅನ್ಕೊಂಡಿರೋದೆಲ್ಲ ತಪ್ಪು. ಚಾಕು ನನ್ ಚುಚ್ಚಕ್ ಏನ್ ತಗೊಂಬಂದ ಏನು? ಡೌಟ್ ಬರೋದೇ ಅಕ್ಕ ಮೊಬೈಲ್ ಇಸ್ಕೊಂಡು ಅದನ್ನ ಚೆಕ್ ಮಾಡಿ ನೈಫ್ ತಗೊಂಡ್ಬರ್ತಾರಲ್ಲ ಅಲ್ಲಿ. ಅದು ಹಾಳಾಗೋಗ್ಲಿ, ಕ್ಯಾಮ್ರಾ ಕವರೇಜ್ ಆಗೋ ಜಾಗದಲ್ಲಿ ಕೂತ್ಕೊಂತಾರಲ್ಲ. ಎರಡು ಆಸ್ಕರ್ ಕಳ್ಸ್ಬಿಡು ಅಕ್ಕನ ಮನೆಗೆ. ಇನ್ನು ಎರಡನೇ ಪ್ರಾಂಕ್ ಹೇರ್ ಕಟಿಂಗ್ ಪ್ರಾಂಕ್ ಅಂತ. ಸಾಮಾನ್ಯವಾಗಿ ನಿಮ್ಗೆ ಕೂದಲು ಜಾಸ್ತಿ ಬಂದ್ರೆ ಹೋಗಿ ಹೇರ್ ಕಟಿಂಗ್ ಮಾಡ್ಸ್ಕೊಂಡ್ ಬರ್ತೀವಿ. ಬಟ್ ಇವ್ರ ಮನೇಲಿ ಪ್ರಾಂಕ್ ಮಾಡ್ತಾರೆ. ನಿಜವಾಗ್ಲೂ ಮಾಡಿದ್ಯಾ ಏನು? ವಿಡಿಯೋ ಏನು ಮಾಡ್ತಾ ಇದೀಯಾ? ಇವ್ರು ಇಷ್ಟು ಡೆಡಿಕೇಟ್ ಆಗಿ ಮಾಡಿರೋ ವಿಡಿಯೋ ಕೂಡ ಇವ್ರ ಎಕ್ಸ್ಪೆಕ್ಟೇಷನ್ ತರಾನೇ ಏರಿಯಾ, ಗಲ್ಲಿ, ಡಿಸ್ಟ್ರಿಕ್ಟ್, ನೇಷನ್ ಬಿಟ್ಟು ಓಡೈತೆ. ವೈರಲ್ ಆಗೈತೆ. 3 ಲಕ್ಷ ಜನ ನೋಡಿದ್ದಾರೆ. ವಿಡಿಯೋ ಯೂಟ್ಯೂಬ್ ಹಾಕಕ್ಕೆ ಮಾಡ್ತಾ ಇದೀಯಾ ಏನು? ಅಟ್ ದ ಸೇಮ್ ಟೈಮ್ ಔಟ್ ಆಫ್ ನೋ ವೇರ್ ಕಾಮೆಂಟ್ಸ್ ಕೂಡ ಅದೇ ತರ ಬರುತ್ತೆ. ವಿಡಿಯೋದಲ್ಲಿ ಮಾತಿಗೆ 3 ಸಲ ಜನ ಸರಿಯಾಗಿ ಬೈತಾರೆ ಅಂದ್ರೆ ಇನ್ನೇನಾಗುತ್ತೆ? ಒಬ್ರು ಕಾಮೆಂಟ್ ಮಾಡ್ತಾರೆ ನೋಡಿ ಇದಕ್ಕೆ.
ಪ್ರತಿಯೊಬ್ರು ಕಾಮೆಂಟ್ ಮಾಡಿಲ್ಲ ಕೇಳು. ನೀನ್ ದುರಾಂಕಾರ ಎಲ್ಲಾರು ಹೇಳ್ತಾರೆ. ಇದು ಮಾಡಿ ಟ್ರಿಮ್ಮಿಂಗ್ ಮಾಡ್ಬಿಟ್ಟು ಫುಲ್ ಕೂದ್ಲೆತ್ತಾಳೆ ನೋಡ್ರಿ. ಈ ತರದೆಲ್ಲ ಇದಾರೆ ಜನ ನೋಡ್ರಿ ಇದೇ ಫೈನಲ್. ಅಂಗಡಿಗೆ ಹೋಗ್ಬಿಟ್ಟು ಬೋರ್ಡ್ ಹೊಡ್ಸ್ಕೊಂಡ್ ಬಂದಿದ್ದೀನಿ. ಬೆಸ್ಟ್ ಪ್ರ್ಯಾಂಕ್ ಅವಾರ್ಡ್ ಅಂತ ಏನಾದ್ರು ಇದ್ರೆ ಅಣ್ಣ ಅಕ್ಕಂಗೆ ಕೊಡ್ಬೇಕು. ಯಾಕಂದ್ರೆ ಪ್ರ್ಯಾಂಕ್ ಆಗಿದ್ದು ಅಕ್ಕ ಅಥವಾ ಅಣ್ಣ ಅಲ್ಲ. ಪ್ರ್ಯಾಂಕ್ ನೋಡಿ 3 ಲಕ್ಷ ಜನ. ಯೂಶುವಲ್ ಆಗಿ ಬೇರೆ ಎಲ್ಲ ಚಾನಲ್ ಗಳಲ್ಲಿ ಪ್ರ್ಯಾಂಕ್ ನ ಹೇಳ್ದಲೆ ಮಾಡ್ತಾರೆ, ಬಟ್ ಅಣ್ಣ ಆಗಲ್ಲ. ಅವ್ರಿಗೆ ಪ್ರ್ಯಾಂಕ್ ಅಂತ ಗೊತ್ತಾದ್ಮೇಲೂ ಕೂಡ ಪ್ರ್ಯಾಂಕ್ ನ ಕಂಟಿನ್ಯೂ ಮಾಡ್ತಿರ್ತಾರೆ. ಇದೇಂಗೈತೆ ಪ್ರ್ಯಾಂಕು ಹೇಳ್ರಿ, ಕಾಮೆಂಟ್ ಮಾಡ್ರಿ. ಲಾಸ್ಟ್ ಟೈಮ್ ಪ್ರ್ಯಾಂಕ್ ಮಾಡಿರೋದು ಫುಲ್ ಕಾಮೆಂಟ್ ನೆಗೆಟಿವ್ ಕಾಮೆಂಟ್ ಇದೆ. ಇದು ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಹೇರ್ ಪ್ರ್ಯಾಂಕ್ ಮಾಡಿದಾಗ ಬಂದ್ಬಿಟ್ಟು ಫುಲ್ ನೆಗೆಟಿವ್ ಕಾಮೆಂಟ್ ಬಂದಿದೆ. ಸೊ ನಾವ್ ಇದರಿಂದ ಏನ್ ಅರ್ಥ ಮಾಡ್ಕೊಬಹುದು? ಸ್ಕ್ರಿಪ್ಟ್ ಇಲ್ದಂಗ್ ಪ್ರ್ಯಾಂಕ್ ಮಾಡಿದ್ರೆ ಜನ ನಂಬ್ತಾರೆ, ನಗ್ಬಿಟ್ಟು ಸುಮ್ನೆ ಆಗ್ತಾರೆ. ಸ್ಕ್ರಿಪ್ಟ್ ಬರ್ದು 8 ಮಿನಿಟ್ಸ್ ಆಸ್ಕರ್ ಲೆವೆಲ್ ಎಮೋಷನಲ್ ಮೂವಿ ಮಾಡಿರೋದಕ್ಕೆ ಜನನು ಕೂಡ ಎಮೋಷನಲ್ ಆಗ್ಬಿಡ್ತಾರೆ. ಇವ್ರು ಜಸ್ಟ್ ಆಕ್ಟಿಂಗ್ ಕ್ಲಾಸ್ ಅಲ್ಲ, ಮ್ಯಾಜಿಕ್ ಕ್ಲಾಸ್ ಕೂಡ ತಗೊಂತಾರೆ ಅನ್ನೋದೇ ನನಗೆ ಡೌಟ್. ಪಕ್ಕದಲ್ಲಿ ಇರ್ದೇ ಇದ್ದಿದ್ ಲ್ಯಾಪ್ಟಾಪ್ ನ ಅಣ್ಣ ಬೀಳಿಸ್ಬಿಟ್ಟು ಲ್ಯಾಪ್ಟಾಪ್ ಬಿದ್ದೋಯ್ತು. ಈಸಿಯಾಗಿ ಫ್ಲೋರ್ ಮೇಲೆ ಲ್ಯಾಪ್ಟಾಪ್ ನ ಲ್ಯಾಂಡ್ ಮಾಡಿ ಲ್ಯಾಪ್ಟಾಪೇ ಬಿದ್ದಿದೆ ಅಂತ ಹೇಳಿ ಜನನ ಪ್ರ್ಯಾಂಕ್ ಮಾಡ್ತಾರೆ. ನಾನು ನೀರ್ ಬಾಟ್ಲಿ ತೆಗ್ದಾಗ ಅದ್ ಎತ್ಕೊಳ್ಳೋಣ ಅಂತ ಹೋದೆ, ಲ್ಯಾಪ್ಟಾಪ್ ಕೆಳಗಡೆ ಬಿದ್ದೋಯ್ತು. ಅಣ್ಣನ್ ಕೆಪಾಸಿಟಿ ಇರೋದೇ ಪಾಲಿಟಿಕ್ಸ್ ಅಲ್ಲಿ. ಈ ಪ್ರ್ಯಾಂಕ್ಸ್ ಎಲ್ಲ ಸುಮ್ನೆ ಸ್ಮಾಲ್ ಟೈಮ್ ಅಲ್ಲಿ ಮಾಡ್ತಾ ಇರೋದು. ಸರಿ ಬಾಯ್ ಫ್ರೆಂಡ್ಸ್, ಲ್ಯಾಪ್ಟಾಪ್ ಹೊಡೆದೋಯ್ತು ನಮ್ದು. ಹೊಡೆದೋಯ್ತು ನೋಡ್ರಿ, ಲ್ಯಾಪ್ಟಾಪ್ ಸ್ಕ್ರೀನ್ ಹೊಡೆದೋಗಿರುತ್ತಂತೆ. ನಾವ್ ಇದರಿಂದ ಏನ್ ಅರ್ಥ ಮಾಡ್ಕೊಬಹುದು? ಇವರು ಎಷ್ಟು ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂದ್ರೆ ನೋಡ್ದವ್ರಿಗೂ ಪ್ರ್ಯಾಂಕ್ ಅಂತ ಅನಿಸ್ಲೇಬಾರ್ದು, ಅಷ್ಟು ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಪ್ರ್ಯಾಂಕ್ ಅಲ್ವಾ ಗುರು, ವರ್ಕೌಟ್ ಆಗುತ್ತೆ. ಬೇದಿ ಮಾಡ್ಕೊಂಡು ಓಡಾಡೋದೆಲ್ಲ ಪ್ರ್ಯಾಂಕ್. ಯು ಆರ್ ರಾಂಗ್. ಅದು ಕೂಡ ಪ್ರ್ಯಾಂಕ್. ಚೂರ್ ಸ್ಮೆಲ್ ಬರ್ತಿರ್ಬೋದಲ್ವಾ? ಸ್ವಲ್ಪ ಕ್ಲೀನ್ ಮಾಡ್ಬಿಡು ಬಾಯಿನೇ. ಪ್ರ್ಯಾಂಕ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಂತೆ. ಈ ಸ್ಮೆಲ್ ಏನು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂತ. ಪ್ರ್ಯಾಂಕ್ ನ ರಿವೀಲ್ ಮಾಡುವಾಗ ಏನಾದ್ರೂ ಸಿಗಾಕೊಂಡ್ರೆ ಗಾಯ ಆಗಿತ್ತು, ನಿಮ್ ಮುಟ್ಟಿ ಅಷ್ಟೇ ಎಲ್ಲ ಮಾಯ. ಜನ ನಂಬ್ತಾರೆ ಪ್ರ್ಯಾಂಕ್ ಆಡಿ ಅಂತ. ಮಾಡ್ಬೇಡ, ಕ್ಯಾಮ್ರಾ ಇಲ್ಲಿ ಕಿರಿಯೋ ತೆಗಿ. ಅದೇ ನನ್ಗೂ ಡೌಟ್ ಬ್ರೋ. ವಾರಕ್ಕೆ 5 ಸಲ ಪ್ರ್ಯಾಂಕ್ ಮಾಡೋದು ಓಕೆ, ವಾರಕ್ಕೆ 12 ಸಲ ಪ್ರ್ಯಾಂಕ್ ಮಾಡ್ತಿರ್ತೀರಾ. ಇನ್ನೂ ಡೌಟ್ ಬರ್ಲಿಲ್ವಾ ಒಬ್ರಿಗೊಬ್ರು ಪ್ರ್ಯಾಂಕ್ ಮಾಡ್ತಾವ್ರೆ ಅಂತ? ಪ್ರ್ಯಾಂಕ್ ಮಾಡ್ತಾ ಇಲ್ಲ, ಯಾವಾಗ ಪ್ರ್ಯಾಂಕ್ ಮಾಡಕ್ ನನ್ ಬೇರೆ ಕೆಲಸ ಇಲ್ಲ. ಯಾವಾಗ ಪ್ರ್ಯಾಂಕ್ ಮಾಡ್ತಾ ಇರ್ತೀನಿ ಅದಕ್ಕೆ ಅನ್ಕೊಂಡಿರ್ತೀನಿ. ಯಾವಾಗ ಅದೇ ತಾನೆ. ಒಂಚೂರು ಗ್ಯಾಪ್ ಸಿಕ್ಕರೆ ಸಾಕು, ಅವಾಗೆ ಎತ್ತಿ ಹಿಡಿದಿಕೊಂಡಿರ್ತೀಯ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿ. ಪ್ರ್ಯಾಂಕ್ ರಿವೀಲ್ ಆದ್ಮೇಲೆ ನಿಮ್ಗೆ ಎಷ್ಟೇ ತಿಕ್ಕ ಉಳಿದಿರ್ಬೋದು, ಅದನ್ನೆಲ್ಲ ಸೈಡ್ ಗಿಟ್ಟು ಚಾನಲ್ ನ ಮೇನ್ ಪರ್ಪಸ್ ಕಡೆಗೆ ಫೋಕಸ್ ಮಾಡ್ಬೇಕು. ಕೂದಲನ್ನ ಟ್ರಿಮ್ ಮಾಡಾಕಿರ್ಲಿ, ತಲೆಗೆ ಮೊಟ್ಟೆ ಹೊಡೆದಿರ್ಲಿ, ಟಿವಿ ಹೊಡೆದೋಗಿರ್ಲಿ, ಆಕ್ಸಿಡೆಂಟ್ ಅಂತಾನೆ ಪ್ರ್ಯಾಂಕ್ ಮಾಡ್ಕೊಂಡ್ ಬಂದ್ರು ಕೂಡ ಲಾಸ್ಟ್ ಗೆ ಇದನ್ನೆಂತೂ ಮರೀಲೇಬಾರ್ದು. ಯಾರನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ನ ಮರಿತೀರಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅಂತ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಡಿಯನ್ಸ್ ಗೆ ಒಂದ್ ವೇಳೆ ಡೌಟ್ ಬರ್ಬೋದು, ಇದೇನಪ್ಪ ಪ್ರ್ಯಾಂಕ್ ಅನ್ಕೊಂಡು ಇಷ್ಟೆಲ್ಲ ಕಿತ್ತಾಡುದು ಬಟ್ ಇಷ್ಟ ಬೇಗ ಒಂದಾಗ್ಬಿಟ್ರಲ್ಲ ಅಂತ. ಅದನ್ನೆಲ್ಲ ತಲೆ ಕೆಡ್ಸ್ಕೊಂಬೇಡಿ. ಪ್ರ್ಯಾಂಕ್ ಅಲ್ವಾ, ಆಡಿಯನ್ಸ್ ನಂಬ್ತಾರೆ. ಪ್ರ್ಯಾಂಕ್ ಆಡಿಯನ್ಸ್. ಈ ವಿಡಿಯೋ ಇಲ್ಲಿಗೆ ಮುಗೀತು ಅಂತ ಜನ ಸುಮ್ನಾಗಿರ್ತಾರೆ. ಆಗ ಒಂದ್ ಈಸ್ಟರ್ ಎಗ್ ನ ಕೋಳಿ ತಿಕ್ಕಲ್ ಕೈ ಹಾಕಿ ಬಲವಂತವಾಗಿ ತೆಗಿಬೇಕು. ವೇಟ್ ರುಕೋ ಜರಾ, ಸಬರ್ ಕರೋ. ನೆಕ್ಸ್ಟ್ ಸೀನ್ ನೋಡಿ. ನನ್ನ ಮೇಲೆ ಪ್ರ್ಯಾಂಕ್ ಮಾಡೋಳು. ನೆಕ್ಸ್ಟ್ ಟೈಮ್ ನೋಡ್ಕ ಹೆಂಗ್ ಮಾಡ್ತೀನಿ ವಿಡಿಯೋ. ಸರಿ ಆಯ್ತು, ಡಬಲ್ ಮಾಡ್ತೀನಿ ಮಾಡಿ. ಓ ಸೊ ಈ ಪ್ರ್ಯಾಂಕ್ ನಿಲ್ಲಲ್ಲ ಅಲ್ಲಿಗೆ. ನಿಮ್ ಜೊತೆ ಇರೋರ್ಗೂ ಗೊತ್ತು ಇದು ಪ್ರ್ಯಾಂಕ್ ಅಂತ, ಆದ್ರೂ ಕೂಡ ಪ್ರ್ಯಾಂಕ್ ಅಂತ ಹೇಳಿ ಅವ್ರು ಆಕ್ಟಿಂಗ್ ಮಾಡ್ತಿದ್ದಾರೆ. ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡಿದ್ರೆ ಪ್ರ್ಯಾಂಕ್, ಆದ್ರೆ ದೊಡ್ಡದಾಗಿ ಸೆಟ್ ಹಾಕಿ ಮಾಡಿದ್ರೆ ಚೆನ್ನಾಗಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿ, ಏನಾಗಿದೆ ವಿಡಿಯೋದಲ್ಲಿ, ಏನ್ ಮಾಡ್ಬೇಕು ಅಂತ ಬಿಟ್ಟು ನಾನು ಸರ್ ಮಾಡ್ಕೊಂತೀನಿ. ಕಾಮೆಂಟ್ಸ್ ಎಲ್ಲ ಯಾಕೆ ಬ್ರೋ, ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋನೇ ಮಾಡಿದೀನಿ ನಿನ್ಗೋಸ್ಕರ. ಬ್ರೋ ಏನು ಫೀಡ್ಬ್ಯಾಕ್ ಇಲ್ಲ ಬ್ರೋ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಮಾಡ್ತಿದ್ದೀರಾ. ನೆಕ್ಸ್ಟ್ ಸತಿ ಪ್ರ್ಯಾಂಕ್ ಮಾಡಿ, ಜಸ್ಟ್ ಪ್ರ್ಯಾಂಕ್ಸ್ ಗೈಸ್. ಸಾಧ್ಯವಾದ್ರೆ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಿ. ಬ್ಲಾಕ್ ಕಮೆಂಟ್ ಎಲ್ಲ ಮಾಡಕ್ ಹೋಗ್ಬಿಡಿ, ಓಕೆ? ಬ್ಲಾಕ್ ಕಮೆಂಟ್ ಎಲ್ಲ ಮಾಡಿದ್ರೆ ಅಷ್ಟೇ. ಆಮೇಲೆ ತಲೆ ಕೆಡ್ಸ್ಕೊಂಬೇಡಿ. ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್. ಆಕ್ಟಿಂಗ್ ಅನ್ನೋದು ಅಷ್ಟು ಈಸಿಯಾಗಿ ಎಲ್ರಿಗೂ ಬರಲ್ಲ, ಎಷ್ಟೋ ಜನ ಆಕ್ಟರ್ಸ್ ಗೆ ಬರಲ್ಲ. ಆಕ್ಟಿಂಗ್ ಅನ್ನೋದನ್ನ ಪ್ರ್ಯಾಂಕ್ ಅಂತ ಹೇಳಿ ನಿರಾಯಾಸವಾಗಿ ಮಾಡ್ತಾ ಇದ್ದೀರಾ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಒಪಿನಿಯನ್ಸ್ ಆರ್ ಲೈಕ್ as well. Everyone has one. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. Till next video, stay tuned, subscribe. Bye bye. ಇಂಪಾರ್ಟೆಂಟ್ ಮಾತಾಡ್ಬೇಕು, ಕೊಡು.